ಶಾಸಕರ ಅಹವಾಲು ಸ್ವೀಕರಿಸಲಿರುವ ಸುರ್ಜೇವಾಲಾ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ. ಶಾಸಕರ ಅಹವಾಲನ್ನ ಸ್ವೀಕರಿಸಲಿರುವ ಸುರ್ಜೇವಾಲಾ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿಯಾಗಿದ್ದಾರೆ. ಇಂದಿನಿಂದ 3 ದಿನ ಶಾಸಕರ ಅಹವಾಲನ್ನ ಸ್ವೀಕರಿಸಲಿದ್ದಾರೆ. ಅರವತ್ತೊಂದು ಶಾಸಕರ ಜೊತೆ ಮುಖಾಮುಖಿ ಮಾತುಕತೆಯನ್ನ ನಡೆಸುತ್ತಾರೆ. ಅಭಿವೃದ್ಧಿ ಸಚಿವರ ಅಸಹಕಾರ, ಪಕ್ಷ ಸಂಘಟನೆ, ಜಿಲ್ಲಾಧ್ಯಕ್ಷರು, ಬ್ಲಾಕ್ ಅಧ್ಯಕ್ಷರ ಬದಲಾವಣೆ, ಪ್ರಶ್ನಾವಳಿಗಳ ಉತ್ತರವನ್ನ ಪಡ್ಕೊಳ್ಳಲಿದ್ದಾರೆ ಸುರ್ಜೇವಾಲಾ. ಇಂದು 2ನೇ ಸಭೆಯ ಮೀಟಿಂಗ್ ಆಗುತ್ತೆ. ಈ ಮೀಟಿಂಗ್ ಅನ್ನ ಏನೆಲ್ಲ ಚರ್ಚೆ ಆಗುತ್ತೆ ಅನ್ನೋದನ್ನ ಕಾದ್ ನೋಡ್ಬೇಕು. ಶಾಸಕರ ಅಹವಾಲನ್ನ ಸುರ್ಜೇವಾಲಾ ಇಂದು ಸ್ವೀಕರಿಸುತ್ತಾರೆ. ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಸಚಿವರಾಗಿದ್ದಾರೆ ಸುರ್ಜೇವಾಲಾ. ಇಂದಿನಿಂದ 3 ದಿನಗಳ ಕಾಲ ಶಾಸಕರ ಅಹವಾಲನ್ನ ಸ್ವೀಕರಿಸಲಿದ್ದಾರೆ. 61 ಶಾಸಕರ ಜೊತೆ ಮುಖಾಮುಖಿ ಮಾತುಕತೆಯನ್ನ ಮಾಡ್ತಾರೆ. ಅಭಿವೃದ್ಧಿ ಸಚಿವರ ಅಸಹಕಾರ, ಹಾಗೆ ಪಕ್ಷ ಸಂಘಟನೆ, ಜಿಲ್ಲಾಧ್ಯಕ್ಷರು, ಬ್ಲಾಕ್ ಅಧ್ಯಕ್ಷರ ಬದಲಾವಣೆ, ಹೀಗೆ ಪ್ರಶ್ನೆಗಳನ್ನ ಕೇಳ್ತಾರೆ. ಇಂದು ಸುರ್ಜೇವಾಲಾ 2ನೇ ಮೀಟಿಂಗ್ ಅನ್ನ ಮಾಡ್ತಾರೆ. ಮೀಟಿಂಗ್ ಅಲ್ಲಿ ಕಾಂಗ್ರೆಸ್ ಶಾಸಕರು ಹಾಗೂ ಸಚಿವರು ಕೂಡ ಭಾಗಿಯಾಗ್ತಾರೆ. ಈ ಸಭೆಯಲ್ಲಿ ಏನೆಲ್ಲ ಚರ್ಚೆ ಆಗುತ್ತೆ ಅನ್ನೋದನ್ನ ಕಾದ್ ನೋಡ್ಬೇಕು. ಇನ್ನು ಕರ್ನಾಟಕ ಕಾಂಗ್ರೆಸ್ ಗೊಂದಲ ಬಿಕ್ಕಟ್ಟು ಶಮನಕ್ಕೆ ಇಂದು ಬೆಂಗಳೂರಿಗೆ ಮತ್ತೆ ಸುರ್ಜೇವಾಲಾ ಆಗಮಿಸುತ್ತಾರೆ. ಕರ್ನಾಟಕದಲ್ಲಿ ಆಡಳಿತಾರೂಢ ಕಾಂಗ್ರೆಸ್ ಶಾಸಕರಲ್ಲಿ ಅಸಮಾಧಾನ ಅಲೆ ಹೆಚ್ಚುತ್ತಾ ಇರುವುದರ ಮಧ್ಯೆ ಪಕ್ಷದ ರಾಜ್ಯ ಉಸ್ತುವಾರಿ ಸಚಿವರು ಹಾಗೆ ಪ್ರಧಾನ ಕಾರ್ಯದರ್ಶಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಇಂದು ರಾಜ್ಯಕ್ಕೆ ಆಗಮಿಸುತ್ತಾರೆ. ಇಂದು ಸುರ್ಜೇವಾಲಾ ಮತ್ತೆ 1-to-1 ಮೀಟಿಂಗ್ ಕೂಡ ಮಾಡ್ತಾರೆ. ಈಗಾಗಲೇ 61 ಶಾಸಕರ ಬುಲಾವ್ ಆಗಿದೆ. ಇನ್ನು ಈ ಸಭೆಯಲ್ಲಿ ಏನೆಲ್ಲ ಚರ್ಚೆ ಆಗುತ್ತೆ, ಏನೆಲ್ಲ ಮಾತುಕತೆ ಆಗುತ್ತೆ, ಅಭಿವೃದ್ಧಿ ಸಚಿವರು ಹಾಗೆ ಸಚಿವರ ಅಸಹಕಾರ, ಪಕ್ಷ ಸಂಘಟನೆ, ಬ್ಲಾಕ್ ಅಧ್ಯಕ್ಷರ ಬದಲಾವಣೆ, ಇದೆಲ್ಲದರ ಬಗ್ಗೆ ಚರ್ಚೆ ಕೂಡ ಆಗುತ್ತೆ. ಇಂದು ಸುರ್ಜೇವಾಲಾ 1-to-1 ಮೀಟಿಂಗ್ ನ 2ನೇ ಮೀಟಿಂಗ್ ಅಂತ ಹೇಳ್ಬೋದು. ಮೊದಲನೇ ದಿನ 7 ಶಾಸಕರಿಂದ ತಮ್ಮ ಅಭಿಪ್ರಾಯವನ್ನ ಈಗಾಗಲೇ ಲಾಸ್ಟ್ ಮೀಟಿಂಗ್ ಅಲ್ಲಿ ಎಲ್ಲಾ ಮೀಟಿಂಗ್ ಅಲ್ಲಿ ಅವರ ಅಭಿಪ್ರಾಯವನ್ನ ಕೂಡ ಸಂಗ್ರಹಿಸಿದ್ದಾರೆ. ಕರ್ನಾಟಕದಲ್ಲಿ ಆಡಳಿತಾರೂಢ ಕಾಂಗ್ರೆಸ್ ಶಾಸಕರಲ್ಲಿ ಅಸಮಾಧಾನ ಅಲೆ ಹೆಚ್ಚುತ್ತಾ ಇರುವುದರ ಮಧ್ಯೆ ಪಕ್ಷದ ರಾಜ್ಯ ಉಸ್ತುವಾರಿ ಸಚಿವರು ಹಾಗೆ ಪ್ರಧಾನ ಕಾರ್ಯದರ್ಶಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಇಂದು ಬೆಂಗಳೂರಿಗೆ ಮತ್ತೆ ಬರ್ತಾ ಇದ್ದಾರೆ. ಶಾಸಕರೊಂದಿಗೆ ಸಚಿವರೊಂದಿಗೆ ಸಮಾಲೋಚನೆ ಕೂಡ ನಡೆಸಲಿದ್ದಾರೆ. ಸುರ್ಜೇವಾಲಾ ಸುಮಾರು 61 ಶಾಸಕರೊಂದಿಗೆ ಕಾಂಗ್ರೆಸ್ ಕಚೇರಿಯಲ್ಲಿ ಪ್ರತ್ಯೇಕವಾಗಿ ಮಾತುಕತೆಯನ್ನ ನಡೆಸಲಿದ್ದು, ನೀವು ಕೂಡ ನೋಡ್ತಾ ಇರಬಹುದು. ಈಗ ಕಳೆದ 2 ವಾರಗಳಿಂದ ಕರ್ನಾಟಕ ಕಾಂಗ್ರೆಸ್ ಸರ್ಕಾರದಲ್ಲಿ ಅಲ್ಲೋಲ ಕಲ್ಲೋಲಗೊಂಡಿದೆ. ಶಾಸಕ BR ಪಾಟೀಲ್, ರಾಜು ಕಾಕೆ ಬಹಿರಂಗವಾಗಿ ಅಸಮಾಧಾನವನ್ನ ಹೊರಹಾಕಿದ್ರಿಂದ ಕಾಂಗ್ರೆಸ್ ಇಷ್ಟು ದಿನ ಬಳಿದುಕೊಂಡಿದ್ದ ಬಣ್ಣ ಈಗ ಮಾಸಿದಂತಾಗಿದೆ.